ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್ ಜೋರಾಗಿದೆ. ಖರ್ಗೆ ರಾಹುಲ್ರಿಂದ ಸಂಪುಟ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತೋದೊಂದೇ ಬಾಕಿ. ಸಂಜೆ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಸ್, ಫೈನಲಿ ಸಚಿವ ಸಂಪುಟ ವಿಸ್ತರಣೆ ಕೊನೆಯ ಹಂತದ ಸರ್ಕಸ್ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಈಗ ಸಂಪುಟ ವಿಸ್ತರಣೆ ಸರ್ಕಸ್ ಅಂತಿಮ ಹಂತ, ಕೊನೆಯ ಹಂತ, ಕ್ಲೈಮ್ಯಾಕ್ಸ್ ರೀಚ್ ಆಗಿದೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ರಾಹುಲ್ರಿಂದ ಸಂಪುಟ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತೋದೊಂದೇ ಬಾಕಿ. ಸಂಜೆ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ನಡೆಸಲಾಗುತ್ತೆ. ಇಲ್ಲಿ ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಇಲ್ಲಿ 18 ಸ್ಥಾನವನ್ನ ಭರ್ತಿ ಮಾಡುವ ಬಗ್ಗೆ ರಾಹುಲ್ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮಾತನಾಡಲಿದ್ದಾರೆ. ಒಂದ್ ಕಡೆ ಜಾತಿ, ಸಮುದಾಯ ಎಲ್ಲ ಆಯಾಮದಲ್ಲೂ ಕೂಡ ಯಾರಿಗೆ ಬಂಪರ್ ಸಿಗುತ್ತೆ ಅನ್ನೋದೇ ಸದ್ಯ ಸಸ್ಪೆನ್ಸ್ ಆಗಿ ಇಡ್ಲಾಗಿದೆ. ಹಾಗಾಗಿ ಪಟ್ಟಿಗೆ ಅಂತಿಮ ಮುದ್ರೆ ಇವತ್ತೇ ಬೀಳುತ್ತಾ ಅಥವಾ ನಾಳೆ ಬೀಳುತ್ತಾ, ಇವತ್ತು ಬಿದ್ದರೆ ಪ್ರಮಾಣ ವಚನ ನಾಳೆನೇನಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲಿ ಮೂಡಿರುವಂತದ್ದು. ಹಾಗಾಗಿ ಭಾರಿ ಕುತೂಹಲ ಮೂಡಿಸಿದೆ ಹೈಕಮಾಂಡ್ ನಿರ್ಧಾರ. ಗಮನಿಸಿದ್ದೀವಿ, ಆಲ್ರೆಡಿ 2 ದಿನದಿಂದ ಸಚಿವ ಸಂಪುಟ ವಿಸ್ತರಣೆ ಆಲ್ಮೋಸ್ಟ್ ಮುಗೀತು. ನಿನ್ನೆಯೂ ಕೂಡ ಮುಗಿಯುತ್ತೆ. ನಿನ್ನೆ ರಾತ್ರಿ ಫೈನಲ್ ಆಗುತ್ತೆ ಯಾರೆಲ್ಲ ನೂತನ ಸಚಿವಾಕಾಂಕ್ಷಿಗಳು ಹೆಸರು ಆಚೆ ಬೀಳುತ್ತೆ ಅಂತ ಎಲ್ಲರೂ ಕೂಡ ಬಹಳ ಕುತೂಹಲದಲ್ಲಿ ಕಾಯ್ತಾ ಇದ್ರು. ಆದ್ರೂ ಕೂಡ ಯಾಕೋ ರಾಹುಲ್ ಗಾಂಧಿ ಅವರು ಇನ್ನೂ ಈ ಒಂದು ಸಂಪುಟ ಸಚಿವ ಪಟ್ಟಿಗೆ ಅಂತಿಮ ಮುದ್ರೆಯನ್ನು ಒತ್ತದಂತೆ ಕಾಣ್ತಾ ಇಲ್ಲ. ಅಂದ್ರೆ ಕೆಲವು ಗೊಂದಲಗಳು ಇರಬಹುದು. ಆ ಗೊಂದಲಗಳು ಯಾವ ರೀತಿ ಇರಬಹುದು? ನಾವು ತೆಗೆದುಕೊಂಡಂತಹ ಪಟ್ಟಿಯಲ್ಲಿ ಒಂದಷ್ಟು ಜನರನ್ನ ಕೆಲವರು ಬಿಟ್ಟಿರ್ತಾರೆ. ಸೊ ಆ ಬಿಟ್ಟಿರುವಂತಹ ಹೆಸರುಗಳಿಂದ, ವ್ಯಕ್ತಿಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಅಲ್ಲಿ ಬೇರೆ ಅಂದ್ರೆ ಬಿಟ್ಟು ಹೋಗುವಂಥದ್ದು ಅಥವಾ ಪಕ್ಷ ಸಂಘಟನೆ ಬಲಿಷ್ಠದಿಂದ ಕುಗ್ಗುವಂಥದ್ದು ಅಥವಾ ಅವರಿಂದ ಮತ್ತೆ ಬಂಡಾಯ ಏಳುವಂಥದ್ದು, ಈ ಎಲ್ಲ ಆಯಾಮದಲ್ಲೂ ಕೂಡ ಈಗ ಮತ್ತೊಂದು ಸುತ್ತಿನ ಫೈನಲ್ ಮೀಟಿಂಗ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಫೈನಲ್ ಆಗಿ ಒಂದು ಮೀಟಿಂಗ್ ಅನ್ನ ಮಾಡಿ ಈಗ ಸೂಚಿಸಿರುವಂತಹ ನೂತನ ಸಚಿವರ ಪಟ್ಟಿ ಓಕೆ ಅಂತ ರಾಹುಲ್ ಗಾಂಧಿ ಅವರು ಅಂತಿಮ ಮುದ್ರೆ ಒತ್ತಿದ್ರೆ ನಾಳೆ ಸಂಜೆ ಅಷ್ಟೊತ್ತಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ. ಸೊ ಹಾಗಾಗಿ ನಾಳೆನೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ಈಗ ಅಳೆದು ತೂಗಿ ಒಂದಷ್ಟು ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಈಗ ಮತ್ತೊಂದು ಸುತ್ತಿನ ಮಾತುಕತೆ. ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಕೂತ್ಕೊಂಡು ಫೈನಲ್ ಆಗಿ ಡಿಸ್ಕಷನ್ ಮಾಡಬೇಕು. ಈ ಹೆಸರುಗಳು ಓಕೆಯಾ? ಇಲ್ಲಿ ಜಾತಿ, ಸಮುದಾಯ ಎಲ್ಲ ಆಯಾಮದಲ್ಲೂ ಕೂಡ ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ. 2028ರ ಎಲೆಕ್ಷನ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಸೊ ಮುಂದೆ ಈಗ ಸೆಲೆಕ್ಟ್ ಮಾಡಿರುವಂತಹ ಹೆಸರು 2028ರ ಎಲೆಕ್ಷನ್ ಅಲ್ಲೂ ಕೂಡ ನಮಗೆ ಬಹಳ ಹತ್ರ ಆಗ್ಬಹುದು. ಅವರಿಂದ ಕೂಡ ಆ ಪಕ್ಷದಲ್ಲಿ ಆ ಊರಲ್ಲಿ ನಾವು ಗೆಲ್ಬಹುದು. ಈ ಎಲ್ಲ ಆಯಾಮದಲ್ಲೂ ಕೂಡ ಒಂದಷ್ಟು ಒಂದು ಏನಂತಾರೆ ಸಸ್ಪೆನ್ಸ್ ಅನ್ನ ಇಟ್ಕೊಂಡು ಒಂದು ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡಿ ಹೆಸರುಗಳನ್ನ ಫೈನಲ್ ಮಾಡಲಾಗಿದೆ. ಹಾಗಾಗಿ 18 ಸ್ಥಾನ ಭರ್ತಿ ಮಾಡುವಂತ ಬಗ್ಗೆ ಇವತ್ತು ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ಮಾಡ್ತಾರೆ. ಖರ್ಗೆ ಅವರ ನಿವಾಸದಲ್ಲಿ ಫೈನಲ್ ಮೀಟಿಂಗ್ ಆಗುತ್ತೆ. ಇಲ್ಲಿ ಜಾತಿ, ಸಮುದಾಯ ಎಲ್ಲ ಆಯಾಮದಲ್ಲೂ ಕೂಡ ಮೀಟಿಂಗ್ ಅನ್ನ ಫೈನಲ್ ಮಾಡಿ ಯಾರು ಸಚಿವರು ಎಂಬ ಹೆಸರುಗಳನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಹಾಗಾಗಿ ಪಟ್ಟಿಗೆ ಅಂತಿಮ ಮುದ್ರೆ ಇವತ್ತು ಬೀಳುತ್ತಾ, ನಾಳೆ ಬೆಳಗ್ಗೆ ಬೀಳುತ್ತಾ, ಒಂದು ವೇಳೆ ಎಲ್ಲ ಅಂದುಕೊಂಡಂತೆ ಇವತ್ತು ರಾತ್ರಿಯೇ ಮೀಟಿಂಗ್ ಮುಗಿದು ಅಂತಿಮ ಮುದ್ರೆ ರಾಹುಲ್ ಗಾಂಧಿ ಅವರಿಂದ ಸಿಕ್ಕರೆ ನಾಳೆ ಬೆಂಗಳೂರಿನಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ.